ಭಾಳ ಸುಂದರವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರಿ. ಇಲ್ಲಿ ನಾನು ಶಾಸ್ತ್ರಿಗಳಿಗೆ ಕೇಳಿದೆ, ಜನಜಾಗೃತಿ ಕಾರ್ಯಕ್ರಮ ಅಂತ ಬ್ಯಾನರ್ ಹಾಕಿರಿ, ಏನೇನು ಕಾರ್ಯಕ್ರಮಗಳು ಅಂತ ಹೇಳಿದೆ. ಅವ್ರು ಭಾಳ ಚಂದ ಹೇಳಿದ್ರು. ಬೆಳಗಿನ ಜಾವದಲ್ಲಿ ಇವತ್ತು ದುಶ್ಚಟದ ಜೋಳಿಗೆಯನ್ನು ಹಿಡಿದುಕೊಂಡು ಭಕ್ತರ ಮನೆಗೆ ಹೋಗಿ ಆ ಸಂದೇಶವನ್ನು ಮುಟ್ಟಿಸುವುದು. ನನಗನ್ನಿಸ್ತದೆ ಇದೀಗ ಅಪ್ಪವ್ರು ಅಂದರು ಹೆಣ್ಮಕ್ಳದು ಒಂದಿಷ್ಟು ಚಟಗಳಿರ್ತಾವೆ, ಒಂದು ಚಾಡಿ ಚುಚ್ಚೋದು. ಆದರೆ ಚಾಡಿ ಹೇಳೋದ್ರಿಂದ ಆರೋಗ್ಯನೂ ಕೆಡಂಗಿಲ್ಲ, ಆಯುಷ್ಯನೂ ಹಾಳಾಗಂಗಿಲ್ಲ. ಆದರೆ ಈ ಕಂಪ್ನಿ ಏನು ಕೂತದಲ್ಲ, ಇದು ಆರೋಗ್ಯನೂ ಹಾಳು ಮಾಡ್ಕೊಳ್ಳೋದು, ಆಯುಷ್ಯನೂ ಹಾಳು ಮಾಡ್ಕೊಳ್ಳೋದು. ಅದಕ್ಕಿಂತ ಡೇಂಜರ್ ಇದೇ ಇರಬೇಕೇನೋ ಅಂತ ನನಗೆ ಅನ್ನಿಸ್ತದೆ. ಮತ್ತು ಆ ಕಡೆ ಬೀಸ್ಬೇಕಾಗ್ತದೆ ನಾವು. ಇದು ಬಹಳ ಹಾಳು ಮಾಡ್ತದೆ. ಇವತ್ತೊಂದು ಮಾತು ಬಹಳ ವಿಶೇಷತೆ ನಿಮಗೆಲ್ಲರಿಗೂ ಗೊತ್ತಿರಬೇಕು. ನೀವು ಹೆಣ್ಣು ಮಕ್ಕಳು ನಿಮ್ಮಲ್ಲಿ ಇವತ್ತು ನಾಳೆ ಜೋಳಿಗೆ ನಿಮ್ಮ ಮನೆಗೆ ಬರ್ತದೆ, ನಾಳೆಗೊಂದು ಪ್ರತ್ಯೇಕ ಏನಾರ ಆಗ್ಬೋದು. ಆದ್ರೆ ಒಂದು ಸಂಕಲ್ಪ ಮಾಡ್ಬೇಕು ಹೆಣ್ಮಕ್ಳು, ನೀವು ಎಲ್ಲರೂ ಕೂತವ್ರು ಹೌದೇರು ಏನಿದ್ದೀರಿ ನೋಡು. ಇನ್ನು ಹೆಣ್ಣು ಹುಡುಗರಿಗೆ ನೀವು ಮದುವೆ ಮಾಡಿ ಕೊಟ್ಟಿಲ್ಲಲ್ಲ, ಆ ಹೆಣ್ಣು ಹುಡುಗರಿಗೆ ನೋಡ್ಲಕ್ಕೆ ಬರ್ತಾವೆ ನೋಡು ಗಂಡು ಹುಡುಗರು. ಈಗೇ ಸಿಗಲ್ಲಾಗ ಹೆಣ್ಣು ಮತ್ತು ಮನೆ ತಿರುಗಾಡಕತ್ತಾವ. ಅದಕ್ಕೆ ಅವ್ರು ನೋಡಕ್ಕೆ ಬಂದಾಗ ಮೊದಲನೇ ಮಾತು ಮಾಡ್ಕೊಳ್ಳೋಕ್ಕೆ ಕೊಡೋಕ್ಕೆ ತಾಯಿ ಏನು ಕೇಳ್ಬೇಕಂದ್ರೆ, ಮೊದಲ ಮಾಡ್ಕೊಳ್ಳೋನು ಕರಿ, ಅವನ ಬಾಯಿ ಸ್ವಚ್ಛ ಅದನ ಹೊಲಸದ ನೋಡಿ ಕೊಡ್ತೀನಿ ಅನ್ನೋತಕ್ಕಂಥ ತಾಕತ್ತು ನಿಂಬಲ್ಲಿ ಬರಬೇಕು. ಅದು ಅವತ್ತಿನ ದಿನ ಪೂರ್ತಿಯಾಗಿ ತೊಳ್ಕೊಂಡು ಬರೋಕ್ಕೂ ಚಾಲು ಮಾಡ್ತಾವೆ. ಈಗ ಮುಂದೆ ಹೆಣ್ಣು ಕೊಡಲ್ಲ ಅಂದ್ರೆ ಅಪ್ಪಗಳಂತಾರೆ ನೌಕರದಾರ ಮಂದಿಗೆ ಕೊಡ್ತೀರ್ರಿ ಅವತ್ತು. ಅವು ನೌಕರದಾರ ಮೇಲೆ ಒಂದಿಟ್ಟು ವಿಶ್ವಾಸ ನಮ್ಮ ಮಂದಿಗೆ. ಏನು ವಿಶ್ವಾಸ ಅಂದ್ರೆ ಅವು ಗುಟ್ಕ ತಂಬಾಕ ತಿನ್ನಲೇನೋ ಅಂತ. ಅವು ತಿನ್ನೋ ಬೇರೆನೇ ಇರ್ತಾವೆ. ಮಾನ್ಯ ನಂಬಲ್ಲೊಂದು ಬುರ್ಣಾಪುರದಾಗ ಅವರು ಭಾಳ ಆಶ್ಚರ್ಯ. ಆ ಹುಡುಗ ಎಂಥ ದೊಡ್ಡ ಇಂಜಿನಿಯರ್ ಅಂತ ಕೊಟ್ಟರು, ಆ ಗೋವಾದಾಗ ಸತ್ತು ಹೋಯ್ತದು. ಏನೋ ನಿಶೆಯಾಗಿ ಸತ್ತದ. ವಿಚಿತ್ರ ಕೇಳಿದೆ ನಾನು. ಅಂದಾಗ ಇವತ್ತಿನ ದಿನಮಾನದಲ್ಲಿ ಏನಾಗ್ಯದ, ನಿಮ್ಮ ಹೆಣ್ಣು ಮಕ್ಕಳ ಗಂಡನ ಮನೆಗೆ ಕೊಟ್ಟಂಥ ಪರಿಸ್ಥಿತಿ ಅಂತ ಕೇಳಿದ್ರೆ, ಹೊಲ ಇರಲಾರ್ದನಿಗೆ ಕೊಡ್ರಿ, ನೌಕರಿ ಇರಲಾರ್ದವನಿಗೆ ಕೊಡ್ರಿ, ರೈತನ ಮಗನಿಗೆ ಕೊಡ್ರಿ. ಆದ್ರೆ ನಿನ್ನ ಮಗ ಗುಟ್ಕ ತಿಂತಾನೇನೋ, ತಂಬಾಕು ತಿಂತಾನೇನೋ, ಸ್ಟಾರ್ ತಿಂತಾನೇನೋ, ಅದನ್ನು ಬಿಡಿಸ್ಕೊಂಡು ಒಯ್ದು ನಮ್ಮ ಓಲಿ ಮಠದ ಅಪ್ಪವ್ರ ಜೋಳಿಗೆ ಹಾಕಿವ ಮುಂದೆ 2 ತಿಂಗಳ ನಂತರ ಹೆಣ್ಣು ಕೊಡ್ತೀನಿ ಅನ್ನೋ ತಾಕತ್ತು ನಿಮ್ಮ ಹೆಣ್ಮಕ್ಳು ಬರಲಿ 20 ದಿನದಾಗ ಬರಲಿ. ಇವತ್ತಿನ ದಿನಮಾನದಾಗ ಮಕ್ಕಳೇ ಬಹಳ ವಿಚಿತ್ರ. ಮೊನ್ನೆ ಒಂದು 5 ದಿನ ಒಂದು ಮಹಾರಾಷ್ಟ್ರ ಕಡೆ ಪ್ರವಚನಕ್ಕೆ ಹೋಗಿದ್ದೆ. ಅದು ಕೆಂಪು ಬಾಟ್ಲ್ಯಾಗ ಬಂದು ನೋಡೋದಕ್ಕೆ ಏನಂತಾರೆ, ಸ್ಟಿಂಗ್. ಆ ಸ್ಟಿಂಗ್ ಅವು ಎಷ್ಟು ಚಂದ ಅಂತಾವೆ ನೋಡ್ರಿ. ಆ ಸ್ಟಿಂಗ್ದಾಗ ಏನದ ಅನ್ನೋ ಸ್ವಲ್ಪ ಗೊತ್ತದ ನಿಮಗೆ? ಯಾರಿಗಾರ ಗೊತ್ತದ? ನೋಡ್ತೀರೇನು? ನಾಳೆ ಬೇಕಾರೆ ಡಾಕ್ಟ್ರ್ ಹಂತ್ಯಾಗ ತೊಗೊಂಡು ಹೋಗ್ರಿ. ಅದ್ರಾಗ ಆಲ್ರೆಡಿ ದಾರು ಮಿಕ್ಸ್ ಅದ, ಆಲ್ಕೋಹಾಲ್ ಅದ್ರಾಗ ಆಲ್ರೆಡಿ ಮಿಕ್ಸ್ ಅದ. ಅದನ್ನು ಎಷ್ಟು ಚಂದ ಚಟ ಕಲಿಸ್ತಾರೆ ನಮ್ಮ ಮಂದಿಗೆ ಅಂತ ಕೇಳಿದ್ರೆ, ಅದು ಈಗಾಗಲೇ ಸಣ್ಣ ರೀ 2ನೇತೆ 3ನೇತೆ ಓದೋ ಹುಡುಗರು ಸಹಿತ ಈಗ ಈ ಬಾಟ್ಲಿ ಹಚ್ಚಾವ, ನಾಳೆ ದಾರು ಬಾಟ್ಲಿ ಹಚ್ಚಲ್ಲ ಅಂತ ಯಾವ ಲೆಕ್ಕಕ್ಕೆ ಅಂತೀರಿ ನೀವು? ವಿಚಾರ ಮಾಡಿರಿ. ನಿಮಗೊಂದು ಕಂಡೀಷನ್ ಹೇಳ್ತೀನಿ. ನಾವು ನಮ್ಮ ಮಠದಾಗ ಸಾಲಿ ತೆಗೆದೀವಿ. ಮನೆ ಪಾಲಕರು ಕರೆದಾಗ ಇದೇ ಮಾತು ಹೇಳಿದೆ. ಪ್ರತಿಯೊಂದು ಮಕ್ಕಳಿಗೆ ನೀವು ಮುಂಜಾನೆದು ಕುರುಕುರಿ ಅದು ಏನು ಇದು ಐತಲ್ಲ ಕೆಂಪು ಹಾಕಿದ ಬಾಟ್ಲಿ ಇವು ಕೊಟ್ರಿ ಅಂತ ಕೇಳಿದ್ರೆ, ನಾಳೆ ಗ್ಯಾರಂಟಿ ಅವನ ಲಿವರ್ನೂ ಹೋಗ್ತಾವ, ದಾರುನೂ ಕುಡಿತಾನ. ಎಲ್ಲ ಚಟಗಳನ್ನು ಕಲಿಸುವಂಥದ್ದು ಯಾವುದರಲ್ಲಿ ಅದ ಅಂತ ಕೇಳಿದ್ರೆ, ದಿನನಿತ್ಯ ನಿಮ್ಮ ಅಂಗಡಿಯಾಗ ಮಾರಾಟ ಆಗ್ತದಲ್ಲ ಅದ್ರಾಗದ. ಇವತ್ತಿನ ದಿನಮಾನದಲ್ಲಿ ನಾವು ಬಹಳಷ್ಟು ಯುವಕರನ್ನು ನೋಡಿದಾಗ ಇಷ್ಟು ಆಶ್ಚರ್ಯ ಅನ್ನಿಸ್ತದೆ, ನಿಮ್ಗೆ ವಿಚಿತ್ರ ಅನ್ನಿಸ್ತದೆ. ಇವತ್ತೊಂದು ಪೇಷಂಟ್ ನಮ್ಮ ಬಿಜಾಪುರಕ್ಕೆ ಒಬ್ಬರು ಡಾಕ್ಟ್ರ್ ಅಂತ ಕಳಿಸಿದ್ದೆ, ಆಪ್ರೇಷನ್ ಮಾಡಿಸ್ರಿ ಅಂತ. ಹೋಗಿ ಅವ್ರನ್ನ ತೋರಿಸ್ಕೊಂಡು 1 ತಿಂಗಳ ಹಿಂದೆ ಬಂದು ಹೋಗ್ಯಾನ್ರಿ ಇವ ನಮ್ಮ ಬಲ್ಲಿ ಅಂದರು. ಯಾಕೆ ಮಾಡಿಲ್ಲ ನೀವು ಆಪ್ರೇಷನ ಅಂದ. ಅವ್ರು ಅಂದರು 1 ತಿಂಗಳಿಂದ ಬಂದಿದ್ದೆ, ಅದು ಬಾಯಾಗ ಹಾಕೋತ ನೋಡೇನೋ ಗುಟ್ಕ ಅಂತ. ಅದು ಗುಟ್ಕ ತಿಂದೋ ದೌಡ್ ಗೊಟಕ್ಕಂತ ನೋಡಿದೆ, ಖಬರಿಲ್ಲ ಅದಕ್ಕೆ. ಅವನಿಗೆ 1 ತಿಂಗಳ ಹಿಂದೆ ಬಂದಿದ್ದ, ಅದನ್ನು ಬಿಟ್ಟು ಬಾರಪ್ಪ ನಾ ಆಪ್ರೇಷನ್ ಮಾಡ್ತೀನಿ ಅಂದಿದ್ದೆ. ಅವ ಇನ್ನೂ ಬಿಟ್ಟಿಲ್ರಿ, ಇನ್ನೊಟ್ಟು ಲಿವರ ಕಿಡ್ನಿ ಪೂರಾ ಬಾವು ಬಂದವ, ಅದೇನು ಆಪ್ರೇಷನ್ ಮಾಡಪ್ಲೇ ಇಲ್ಲ, ಮನೆಗೆ ಕಳಿಸ್ಬಿಡ್ರಿ ಅವನಿಗೆ ಅಂದರು. ಅಂದಾಗ ಪರಿಸ್ಥಿತಿ ಏನಾಗ್ಯದ ಅಂದ್ರೆ, ಇದೀಗ ನಮ್ಮ ಶಾಸ್ತ್ರಿಗಳು ಹೇಳಿದ್ರಲ್ಲ, 20 ವರ್ಷದ ಹೆಣ್ಣು ಮಗಳ ಹಣಿಯ ಮೇಲಿನ ಕುಂಕುಮ, ಕಾಲಾಗಿನ ಕಾಲೊಂಗರ, ಕೊಳ್ಳಾಗಿನ ತಾಳಿ ಹೋಗಿ ಮತ್ತು ಅಕ್ಕಿನ ವಂಶ ಹೊಟ್ಟೆ ಹುಟ್ಕೊಂಡು 100 ಅಪವಾದಗಳನ್ನು ಹೊರುವಂಥ ಪರಿಸ್ಥಿತಿ ಎಲ್ಲಿ ಬಂದಂದ್ರೆ ಅದು ದುಶ್ಚಟದಿಂದ ಬಂದೈತಿ.
ಒಂದೈತಿ. ಇದನ್ನು ಮುಕ್ತ ಆಗಬೇಕಾಗಿತ್ತು ಅಂತ ಕೇಳಿದರೆ ಭಾಳಷ್ಟು ಆಧ್ಯಾತ್ಮಿಕ ಚಿಂತನೆ ಭಾಳ ಅವಶ್ಯಕತೆ. ಹಿಟ್ನಳ್ಳಿ ಊರೇನು ನಮಗೆ ಹೊಸದಲ್ಲ. ನಾನು 2 ವರ್ಷದ ಹಿಂದೇನೋ ಬಂದಿದ್ದೆ, ಒಂದು 5 ದಿವಸ 11 ದಿವಸ ಮಾಡಿದ್ದೆ. ಅವಾಗೂ ಸಾಕಷ್ಟು ಜನ ಇಲ್ಲಿ ಪ್ರವಚನಕ್ಕೆ ಸೇರಿದರು. ನಮ್ಮ ಬುರುಣಾಪುರಕ್ಕೂ ಆಶ್ರಮಕ್ಕೂ ಅನನ್ಯವಾದಂಥ ಸಂಬಂಧ ಇಟ್ಟುಕೊಂಡಂಥ ಹಿಟ್ನಳ್ಳಿ ಗ್ರಾಮ ಅಂದಾಗ ನೀವೆಲ್ಲರೂ ನಾಳೆ ಪೂಜ್ಯರ ಜೋಳಿಗೆ ತೊಗೊಂಡು ಬರ್ತೀವಿ ಅಂತಂದಾರೆ. ಈಗ ಓಣಿನೂ ಹೇಳ್ಯಾರ, ನಾಳೆ ಯಾವ್ಯಾವ ಹುಡುಗರು ಖಾಲಿ ಮಾಡ್ತಾವೆ ಮನೆಯಾಗಿಂದ ನೋಡ್ಬೇಕ್ರಿ. ಅದಕ್ಕೆ ನಾಳೆ ಏನು ಮಾಡಿರಿ, ಅವಕ್ಕೆ ಚಾ ಮುಂಜಾನೆ ಚಾ ಕುಡಿಲ್ಲ ಅಂದ್ರೆ ಹೋಟೆಲ್ಗೆ ಹೋಗ್ಬಿಡ್ತಾರೆ ಅವ್ರು ಪುಣ್ಯಾತ್ಮರು. ಅದಕ್ಕೆ ನಾಳೆಗೆ ಒಂದು ದಿವಸ ಏನು ಹೇಳ್ರಿ, ನೀ ಬಿಟ್ಟರೆ ಬಿಡು, ಮನೆಗೆ ಗುರುಗಳು ಬರ್ತಾರಲ್ಲ, ಗುರುಗಳು ಬಂದಾಗ ಮನೆಯಾಗಿರ್ಬೇಕು ಪುಣ್ಯಾತ್ಮ ಅಂತ ನಿಮ್ಮ ಗಂಡ್ರನ್ನ ನಿಮ್ಮ ಮಕ್ಕಳನ್ನ ಮನೆಯಾಗ ಇಟ್ಕೊಂಡು ಹಾಕ್ಲಿಕ್ಕೆ ಪ್ರಯತ್ನ ಮಾಡಿರಿ. ಪ್ರಯತ್ನ ಮಾಡಿ ಪ್ರಾರ್ಥನೆ ಮಾಡೋಣ, ಅವ್ರಿಗೆ ಒಳ್ಳೆಯ ಚಟವನ್ನು ಪರಮಾತ್ಮ ಬಿಡಿಸ್ಲಿ ಅನ್ನೋತಕ್ಕಂಥ ಸಂದೇಶವನ್ನು ಭಗವಂತನಲ್ಲಿ ಪ್ರಾರ್ಥಿಸಿ, ಇನ್ನು ಬಹಳಷ್ಟು ಸಮಯ ಆಗೈತಿ. ಇನ್ನೂ ಪೂಜ್ಯ ಅಪ್ಪಗಳವರು ಆಶೀರ್ವಚನ ನೀಡೋರು ಅದಾರ. ಅವ್ರ ಮಾತುಗಳನ್ನು ನಾವೆಲ್ಲರೂ ಕೇಳೋಣ ಅಂಥೇಳಿ ನಾನು 2 ಮಾತುಗಳು ಸದ್ಗುರು ಪಾದಕ್ಕೆ ಅರ್ಪಿಸಿ ಮುಕ್ತಾಯ ಮಾಡ್ತಾಯಿದ್ದೀನಿ.